ಮಹತ್ವದ ಬೆಳವಣಿಗೆಯೊಂದರಲ್ಲಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಚೈತ್ರ ಕುಂದಾಪುರ ಇದ್ದಾರೆ. ಅವರ ವಿರುದ್ಧ ಉದ್ಯಮಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಹೊರಬಂದಿದ್ದಾರೆ. ನಗರದ 1ನೇ ACMM ನ್ಯಾಯಾಲಯದ ಮುಂದೆ ಅವರು ಹಾಜರಾಗಿದ್ದು, ಕಿರುತೆರೆಯ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರ ಕುಂದಾಪುರ ಆಗಿದ್ದಾರೆ. ಅವರು ತಮ್ಮ ಕುಂದಾಪುರ ಮೂಲದ ಉದ್ಯಮಿಗೆ MLA ಅಭ್ಯರ್ಥಿ ಟಿಕೆಟ್ ಕೊಡಿಸ್ತೇನೆ ಅಂತ ಅವರು ವಂಚನೆ ಪ್ರಕರಣ ಮಾಡಿದ್ರು. 5 ಕೋಟಿ ವಂಚನೆ ಪ್ರಕರಣ ಇದಾಗಿತ್ತು. ಅಷ್ಟೇ ಅಲ್ಲ, ಬೈಂದೂರು ಮೂಲದ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಮಾಡಿದ್ರು. ಅವರು ನಾನು ನಿಮಗೆ ಸುಮಾರು 5 ಕೋಟಿ ರೂಪಾಯಿ ಕೊಟ್ಟರೆ ನಿಮಗೆ ಟಿಕೆಟ್ ಕೊಡಿಸ್ತೇನೆ, MLA ಟಿಕೆಟ್ ಕೊಡಿಸ್ತೇನೆ ಅನ್ನೋ ಗಂಭೀರ ಆರೋಪ ಇದಾಗಿತ್ತು. ಅದೆಲ್ಲ ಆದಮೇಲೆ ಅವರು ಬಿಗ್ ಬಾಸ್ಗೆ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ್ಮೇಲೆ ಮತ್ತೆ ಚೈತ್ರ ಕುಂದಾಪುರ ಸದ್ದಾಗ್ತಾ ಇದ್ದಾರೆ. ಚೈತ್ರ ಕುಂದಾಪುರ ಸೇರಿದಂತೆ 3 ಆರೋಪಿಗಳಿಗೆ ಕೋರ್ಟ್ ನೋಟಿಸ್ ನೀಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಿದಾಗಿ ವಂಚನೆ ಮಾಡಿದ್ರು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಇಡಲಾಗಿತ್ತು. ಜೈಲು ಕಾರಾಗೃಹ ವಾಸವನ್ನು ಕೂಡ ಅವರು ಅನುಭವಿಸಿದ್ರು. ವಂಚನೆ ಪ್ರಕರಣದಲ್ಲಿ ಜೈ ಸೇರಿ ಅವರು ಬೇಲ್ ಮೇಲೆ ಹೊರಗೆ ಬಂದಿದ್ದು ಚೈತ್ರ ಕುಂದಾಪುರ. ನಗರದ 1ನೇ ACMM ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಲಾಗಿತ್ತು. ಅವ್ರು ಬಿಗ್ ಬಾಸ್ ಮನೆಯಲ್ಲಿದ್ದು ಕೂಡ ನ್ಯಾಯಾಲಯದ ಪಾಲನೆಯನ್ನು ಮಾಡಲೇಬೇಕು. ಎಲ್ಲೇ ಇರಲಿ, ಏನು ನೋಟಿಸ್ ಕೊಡಲಿ, ಏನೇ ಕೊಡಲಿ, ಅದಕ್ಕೆ ಅವರು ಹಾಜರಾಗಲೇಬೇಕು. ಮತ್ತು ತಮ್ಮದು ಏನಿದೆ ಕೇಸ್ ಅದ್ರ ಮುಂದೆ ಅವರು ಹೇಳಲೇಬೇಕು. ಇದು ಬೈಂದೂರು ಮೂಲದ ಒಬ್ಬರಿಗೆ ಸುಮಾರು 5 ಕೋಟಿ ರೂಪಾಯಿಯಷ್ಟು ಹಣ ನೀಡಿದರೆ ನಿಮಗೆ MLA ಸೀಟನ್ನು ಕೊಡಿಸ್ತೇನೆ ಅನ್ನೋ ವಂಚನೆ ಇದಾಗಿತ್ತು. ಅದು ಯಾವಾಗ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅವರನ್ನು ಬಂಧಿಸಲಾಗಿತ್ತು ಮತ್ತು ನ್ಯಾಯಾಲಯ ಬಂಧನದಲ್ಲಿ ಕೂಡ ಇಡಲಾಗಿತ್ತು. ವಂಚನೆ ಪ್ರಕರಣದಲ್ಲಿ ಜೈಲ್ ಮೇಲೆ ಇದ್ದು ಅವರ ಮೇಲೆ ಬೇಲ್ ಕೂಡ ಸಿಕ್ಕಿತ್ತು, ಹೊರಬಂದಿದ್ರು. ಅವರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದು ವಿಚಾರಣೆ ಎದುರಿಸಿದ್ದಾರೆ ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ಸೇರಿ ಪ್ರಕರಣದ 3 ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. 2025ರ ಜನವರಿ 13ಕ್ಕೆ ವಿಚಾರಣೆಯನ್ನ 1ನೇ ACMM ಕೋರ್ಟ್ ಇದು ಮುಂದೂಡಿದೆ. ಬಿಗ್ ಬಾಸ್ ಮನೆಯಿಂದ ಸೀದಾ ಕೋರ್ಟ್ಗೆ ಬಂದಿದ್ದ ಚೈತ್ರ ಕುಂದಾಪುರ. ವಾರೆಂಟ್ ರಿಕಾಲ್ ಬಳಿಕ ಪುನಃ ಬಿಗ್ ಬಾಸ್ ಮನೆಯತ್ತ ಹೊರಟ ಚೈತ್ರ ಕುಂದಾಪುರ ವಿರುದ್ಧ ವಂಚನೆ ಕೇಸ್ ವಿಚಾರಣೆ ಮುಂದೂಡಿಕೆ. ಚೈತ್ರ ಕುಂದಾಪುರ ಸೇರಿದಂತೆ ಪ್ರಕರಣದ 3 ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು. ನೋಟಿಸ್ ಹಿನ್ನೆಲೆಯಲ್ಲಿ 2025ರ ಜನವರಿ 13ಕ್ಕೆ ವಿಚಾರಣೆಯನ್ನ 1ನೇ ACMM ಕೋರ್ಟ್ ಮುಂದೂಡಿದೆ. ಬಿಗ್ ಬಾಸ್ ಮನೆಯಿಂದ ಸೀದಾ ಕೋರ್ಟ್ಗೆ ಬಂದಿದ್ದ ಚೈತ್ರ ಕುಂದಾಪುರ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಾರೆಂಟ್ ರಿಕಾಲ್ ಬಳಿಕ ಪುನಃ ಬಿಗ್ ಬಾಸ್ ಮನೆಯತ್ತ ಹೊರಟ ಚೈತ್ರ ಕುಂದಾಪುರ ವಿರುದ್ಧ ವಂಚನೆ ಕೇಸ್ ವಿಚಾರಣೆ ಮುಂದೂಡಿಕೆಯಾಗಿದೆ. ಚೈತ್ರ ಕುಂದಾಪುರ ಸೇರಿದಂತೆ ಪ್ರಕರಣದ 3 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಇದು ಉದ್ಯಮಿಯೊಬ್ಬರಿಗೆ MLA ಟಿಕೆಟ್ ಕೊಡಿಸುವ ಪ್ರಕರಣ. 5 ಕೋಟಿಯಷ್ಟು ಲಂಚ, ಅವರು 5 ಕೋಟಿ ಹಣ ಕೊಟ್ಟರೆ ನಿಮಗೆ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳಿದರು. ಈಗ ಬಿಗ್ ಬಾಸ್ ಮನೆಯಿಂದ ಸೀದಾ ಕೋರ್ಟ್ಗೆ ಬಂದಿದ್ದ ಚೈತ್ರ ಕುಂದಾಪುರ ವಾರೆಂಟ್ ರಿಕಾಲ್ ಬಳಿಕ ಪುನಃ ಬಿಗ್ ಬಾಸ್ ಮನೆಯತ್ತ ಚೈತ್ರ ಕುಂದಾಪುರ ಹೊರಟಿದ್ದಾರೆ. ಚೈತ್ರ ಕುಂದಾಪುರ ವಿರುದ್ಧ ವಂಚನೆ ಕೇಸ್ ವಿಚಾರಣೆ ಮುಂದೂಡಿಕೆಯಾಗಿದೆ.